ಸ್ಟೂಡೆಂಟ್ಸ್, ವೆಲ್ಕಮ್ ಟು GVS BIM ಲರ್ನಿಂಗ್. ಇವತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ BIM ಇಂಡಸ್ಟ್ರಿಯಲ್ಲಿ ಕೆಲಸ ಸಿಗತ್ತಾ ಅಂತ ನೋಡೋಣ. ಸೊ ಕೆಲಸ ಸಿಗಬೇಕಾದ್ರೆ ಏನೇನು ಸ್ಕಿಲ್ಸ್ ಡೆವಲಪ್ ಮಾಡಬೇಕು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ನೋಡೋಣ ಬನ್ನಿ. ಸೊ ಈಗ ರಿವೀಟಲ್ಲಿ MEP ಅಂತ ಒಂದು ಡೆವಲಪ್ಮೆಂಟ್ ಸ್ಕಿಲ್ ಇದೆ. ಅಂದರೆ ರಿವೀಟಲ್ಲಿ ಆರ್ಕಿಟೆಕ್ಚರ್, ಸ್ಟ್ರಕ್ಚರ್, MEP ಎಲ್ಲನೂ ಕವರ್ ಆಗುತ್ತೆ. ಒಂದು ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡೆಲಿಂಗ್, BIM ಇಂಡಸ್ಟ್ರಿ ಅಂತ ಹೇಳ್ತಾರಲ್ವ. ಸೊ ಫುಲ್ ಫಾರ್ಮ್ ಆಫ್ BIM ಇಸ್ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡೆಲಿಂಗ್ ಅಂತ ಹೇಳೋದು. ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡೆಲಿಂಗ್ ಅಂದರೆ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಒಳಗಡೆ ನೀವು ಏನೇನು ಕೆಲಸ ಮಾಡ್ತೀರೋ ಅದು ಎಲ್ಲ ಸಾಫ್ಟ್ವೇರ್ಸ್. ಅಂದರೆ ನೀವು ಬಿಲ್ಡಿಂಗ್ ಒಳಗಡೆ ಏನೇನು ಕೆಲಸ ಮಾಡ್ತೀರಾ, ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಅಂದರೆ ಆರ್ಕಿಟೆಕ್ಚರಲ್ ಡೆವಲಪ್ ಮಾಡಬೇಕು, ಸ್ಟ್ರಕ್ಚರ್ಸ್ ಮಾಡಬೇಕು, ಮತ್ತು ಮೆಕ್ಯಾನಿಕಲ್ ವರ್ಕ್ನೂ ಮಾಡಬೇಕು, ಎಲೆಕ್ಟ್ರಿಕಲ್ ವರ್ಕ್ ಮಾಡಬೇಕು, ಮತ್ತು ಪ್ಲಂಬಿಂಗ್ ವರ್ಕ್ನೂ ಮಾಡಬೇಕು. ಇದೆಲ್ಲನೂ ಇದು ಏನೇನು ಸಾಫ್ಟ್ವೇರ್ಸ್ ಯೂಸ್ ಮಾಡ್ತೀರೋ ಎಲ್ಲ ಸಾಫ್ಟ್ವೇರ್ಸ್ನು BIM ಸಾಫ್ಟ್ವೇರ್ ಅಂತಲೇ ಹೇಳೋದು. ಓಕೆನಾ. ಸೊ MEP ಅವರು ಅಂದರೆ ಮೆಕ್ಯಾನಿಕಲ್ ಅವರು ಇಲ್ಲಿ ಏನು ಕೆಲಸ ಮಾಡ್ತಾರಂದರೆ HVAC ಆ್ಯಂಡ್ ಪ್ಲಂಬಿಂಗ್ ಸಿಸ್ಟಮ್ ಇನ್ ಬಿಲ್ಡಿಂಗ್ ಅಂತ ಹೇಳೋದು. ಅಂದರೆ ಈಗ ನಾವು ಏನೇನು ಪರ್ಪಸ್ಗೋಸ್ಕರ ಯೂಸ್ ಮಾಡೋದಂದರೆ ಬಿಲ್ಡಿಂಗಲ್ಲಿ ಯಾವ ಥರ ಬಿಲ್ಡಿಂಗ್ಸು, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗೂ ನಾವು ಯೂಸ್ ಮಾಡ್ತೀವಿ, ಇಲ್ಲ ಅಂತ ಹೇಳಿಲ್ಲ. ಬಟ್ ಜಾಸ್ತಿ ರಿವೀಟ್ ಹೆಂಗೆ ಯೂಸ್ ಮಾಡ್ತಾರಂದರೆ ಆಫೀಸು, ಹಾಸ್ಪಿಟಲ್ಸು, ಮಾಲ್ಸು ಎಲ್ಲದರಲ್ಲೂ ಯೂಸ್ ಮಾಡಬೇಕು. HVAC ಅಂದರೆ ಹೀಟಿಂಗ್, ವೆಂಟಿಲೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಸಿಸ್ಟಮ್. ಇದು ಇಂಡೋರ್ ಏರ್ ಕ್ವಾಲಿಟಿ ಮತ್ತು ಟೆಂಪ್ರೇಚರು, ಹ್ಯುಮಿಡಿಟಿ, ಇದು ಕಂಫರ್ಟ್ ಆ್ಯಂಡ್ ಸೇಫ್ಟಿ ಪರ್ಪಸ್ಗೋಸ್ಕರ ನಾವು ಕ್ರಿಯೇಟ್ ಮಾಡೋದು. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾನು ಹೇಳಿದೆ ಅಲ್ವಾ, ಆಫೀಸಸಲ್ಲಿ ಯೂಸ್ ಮಾಡ್ತೀವಿ, ಹಾಸ್ಪಿಟಲ್ಸು ಮತ್ತು ಮಾಲ್ಸು. HVAC ಸಿಸ್ಟಮ್, ಆಫೀಸಲ್ಲಿ HVAC ಸಿಸ್ಟಮ್ ಏನು ಕ್ರಿಯೇಟ್ ಮಾಡ್ತೀವಿ, ಡಕ್ಟ್, ಡೆಫ್ಯೂಸಸ್ಸು, ಚಿಲ್ಲರ್ಸು, ಫ್ರೆಶ್ ಏರ್ ಸರ್ಕ್ಯುಲೇಟ್ ಮಾಡೋದಕ್ಕೋಸ್ಕರ ಏನೇನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಇಲ್ಲಿ ನೋಡಿ, ಇದೊಂದು ಆಫೀಸ್ ಸ್ಪೇಸು. ಇಲ್ಲಿ ನೋಡಿದ್ರೆ ಡಕ್ಟ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಡಕ್ಟೆಲ್ಲ ಯಾಕೆ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಏರ್ ಕಂಡೀಷನಿಂಗ್ ಸಿಸ್ಟಮ್. ವಿತೌಟ್ ಏರ್ ಕಂಡೀಷನಿಂಗ್ ಸಿಸ್ಟಮ್ ಆಫೀಸು ನಾವು ಇದು ಮಾಡಲ್ಲ. ಅದಕ್ಕೋಸ್ಕರ ಏರ್ ಕಂಡೀಷನಿಂಗ್ ಸಿಸ್ಟಮ್ ಇಸ್ ಇಂಪಾರ್ಟೆಂಟ್ ಅಲ್ವಾ ಆಫೀಸ್ಗೆ. ಸೊ ಅದಕ್ಕೆ ಡಕ್ಟ್ ಕ್ರಿಯೇಷನ್ ನಮಗೆ ಬೇಕು. ಅಂದರೆ ನಾವು ನೋಡೋದು ಬರೀ ನಮಗೆ ವಿಸಿಬಲ್ ಆಗೋದೇನು ಗೊತ್ತಾ, ನಮಗೆ AC ಅಂದರೆ ಏರ್ ಟರ್ಮಿನಲ್ಸ್ ಮಾತ್ರನೇ ನಮಗೆ ವಿಸಿಬಲ್ ಆಗುತ್ತೆ. ಇದು ಈ ಥರ ಡೆವಲಪ್ಮೆಂಟ್ಸ್ ಎಲ್ಲ ಒಂದೊಂದು ಕಂಪನಿಯಲ್ಲಿ ನನಗೆ ವಿಸಿಬಲ್ ಆಗುತ್ತೆ. ಬಟ್ ಇದೇನು ಮಾಡಿರ್ತಾರೆ ಗೊತ್ತಾ, ಫಾಲ್ ಸೀಲಿಂಗ್ ಮಾಡಿರ್ತಾರಲ್ವಾ, ಫಾಲ್ ಸೀಲಿಂಗ್ ಮಾಡಿದ್ರೆ ನಿಮಗೆ ಈ ಡಕ್ಟ್ಸ್ ಎಲ್ಲ ಗೊತ್ತಾಗಲ್ಲ, ವಿಸಿಬಲ್ ಆಗಲ್ಲ. ಯಾಕಂದರೆ ಆ ಸೀಲಿಂಗ್ ಒಳಗಡೆ ಹೋಗ್ಬಿಡುತ್ತೆ ಅದು. ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ವಿಸಿಬಲ್ ಆಗ್ತಾ ಇದಲ್ವಾ. ನೀವು ಆಫೀಸ್ ಸ್ಪೇಸಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಒಂದು ಹಾಸ್ಪಿಟಲ್ HVAC ಸಿಸ್ಟಮ್. OT ವಾರ್ಡ್ ಅಂದರೆ ಇಲ್ಲಿ ಹ್ಯುಮಿಡಿಟಿ ಕಂಟ್ರೋಲ್, ಐಸೋಲೇಷನ್ ರೂಮ್ಸ್ ಎಲ್ಲ ಇದಲ್ಲ, ಇಲ್ಲಿ ನೋಡಿ ಥರ್ಮೋಸ್ಟೇಟು, ಎಕ್ಸಾಸ್ಟ್ ವೆಂಚೂರ್, ಏರ್ ವಾಲ್ವ್ಸು ಇದೆಲ್ಲ ಸೆಟ್ ಮಾಡಿರ್ತಾರೆ ಇಲ್ಲಿ. ಸೊ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ನೀವು ಕ್ರಿಯೇಟ್ ಮಾಡಿ 3Dಯಲ್ಲಿ ತೋರಿಸೋದು. ಅಂದರೆ ಈ ಥರನೇ ಸೆಟಪ್ಸ್ ಬರುತ್ತೆ. ನೀವು ಇದೇ ಥರ ಸೇಮ್ ನೀವು ಕ್ರಿಯೇಟ್ ಮಾಡಿ ತೋರ್ಸೋಕ್ಕಾಗತ್ತೆ ಕ್ಲೈಂಟಿಗೆ. ಯಾಕಂದರೆ ಒಂದು ಚಿಕ್ಕದು ಪ್ರಾಜೆಕ್ಟ್ 30x40, 40x80 ಆ ಥರ ಪ್ರಾಜೆಕ್ಟ್ಸ್ಗೆಲ್ಲ ನಾವು HVAC ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆನಾ. ಸೊ ದೊಡ್ಡದು ಪ್ರಾಜೆಕ್ಟ್ಗೆ ರಿವೀಟ್ ಯೂಸ್ ಮಾಡ್ತಾರೆ. ಆಟೋಕ್ಯಾಡಲ್ಲಿ ನಮಗೆ ಗೊತ್ತು, ಆಟೋಕ್ಯಾಡಲ್ಲಿ 2D ಕ್ರಿಯೇಟ್ ಮಾಡೋಕ್ಕಾಗತ್ತೆ, 3D ಕ್ರಿಯೇಟ್ ಮಾಡೋಕ್ಕಾಗಲ್ಲ. 3D ನೀವು ವಿಸಿಬಲ್ ಮಾಡಿದ್ರೆ ಕ್ಲೈಂಟಿಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ, ಎಲ್ಲಿ ಏನು ಪ್ಲೇಸ್ ಮಾಡಬೇಕು ಅಂತ ಡೀಟೇಲ್ಸ್ ಎಲ್ಲ. ಸೊ ಈಗ ಏನಾಗಿದೆ, ಎಲ್ಲರನ್ನೂ ರಿವೀಟಿಗೆ ಅಪ್ಗ್ರೇಡ್ ಆಗಿದ್ದಾರೆ. ಇಲ್ಲಿ ನೋಡಿ, ಮಾಲ್ HVAC ಸಿಸ್ಟಮ್. ಇದು ನೀವು ಡೆಫಿನೆಟ್ ಆಗಿ ಮಾಲ್ ನೋಡಿರ್ತೀರ. ಮಾಲ್ಸಲ್ಲಿ ಪಾರ್ಕಿಂಗ್ ಏರಿಯಾ ನೋಡಿದ್ರೆ ಈ ಥರ ದೊಡ್ಡ ಡಕ್ಟ್ಸ್ ಎಲ್ಲ ಕ್ರಿಯೇಟ್ ಮಾಡಿರ್ತಾರೆ. ಸೊ ಯಾಕಂದರೆ ನಮಗೆ ಮಾಲ್ಸಲ್ಲಿ HVAC ಸಿಸ್ಟಮ್ ಅಂದರೆ ಡಕ್ಟ್ ಕ್ರಿಯೇಷನ್ ಅಲ್ವಾ, ಏರ್ ಟರ್ಮಿನಲ್ಸು ಡಕ್ಟ್ ಕ್ರಿಯೇಷನ್ ಅಂತ ಹೇಳಿದೆ ಅಲ್ವಾ, ಏರ್ ಕಂಡೀಷನಿಂಗ್ ಸಿಸ್ಟಮ್ ಖಂಡಿತ ಆಗಿರುತ್ತೆ. ಸೊ ಆ ಪರ್ಪಸ್ಗೋಸ್ಕರ ಎಲ್ಲ ಕಡೆಯೂ ಡಕ್ಟು ಕ್ರಿಯೇಟ್ ಮಾಡಿರ್ತಾರೆ. ಮತ್ತು ಕಮ್ ಟು ದ ಪ್ಲಂಬಿಂಗ್ ನಾಟ್ ಓನ್ಲಿ ಮಾಲ್ಸು, ಆಫೀಸು, ಹಾಸ್ಪಿಟಲ್ ಎಲ್ಲ ಕಡೆಯೂ ಬೇಕು. ಅಂದರೆ ನಮ್ಮದು ಬಿಲ್ಡಿಂಗ್ ನಾರ್ಮಲ್ 30x40 ಬಿಲ್ಡಿಂಗ್ ಕೂಡ ನಮಗೆ ಪ್ಲಂಬಿಂಗ್ ಬೇಕೇ ಬೇಕು. ಸೊ ಪ್ಲಂಬಿಂಗು ಆಫೀಸಲ್ಲಿ ರೆಸ್ಟ್ ರೂಮ್ಸು, ಪ್ಯಾಂಟ್ರಿ, ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕಲ್ವಾ. ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್ನು ನೀವೇ ಕ್ರಿಯೇಟ್ ಮಾಡಬೇಕು. ಮೆಕ್ಯಾನಿಕಲ್ ಅವರೇ ಫೈರ್ ಫೈಟಿಂಗ್ ಕ್ರಿಯೇಟ್ ಮಾಡಬೇಕು, HVAC ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು, ಮತ್ತು ಪ್ಲಂಬಿಂಗ್ನು ನೀವೇ ಕ್ರಿಯೇಟ್ ಮಾಡಬೇಕು. ಹಾಸ್ಪಿಟಲಲ್ಲಿ ಕೋಲ್ಡ್ ಆ್ಯಂಡ್ ಹಾಟ್ ವಾಟರ್ ಸಿಸ್ಟಮ್, ನಮಗೆ ಹಾಟ್ ವಾಟರ್ನೂ ಬೇಕು, ಕೋಲ್ಡ್ ವಾಟರ್ ಸಿಸ್ಟಮ್ನೂ ಬೇಕು. ಮೆಡಿಕಲ್ ಗ್ಯಾಸ್ ಪೈಪಿಂಗ್,
ಸ್ಟೆರೈಲ್ ಝೋನ್ ಸ್ಪೆಸಿಫಿಕ್ ಡಿಸೈನ್. ಮಾಲ್ಸಲ್ಲಿ ನೋಡಿದ್ರೆ ಸೀವರ್ ಸಿಸ್ಟಮ್ ಡಿಸೈನ್ ಬೇಸ್ಡ್ ಆನ್ ಆಕ್ಯುಪೆನ್ಸಿ, ಸೆಪ್ರೇಟ್ ಪೈಪಿಂಗ್ ಫಾರ್ ಡ್ರೈನೇಜ್, ಗ್ರೇ ವಾಟರ್ ಆ್ಯಂಡ್ ಫೈರ್ ಫೈಟಿಂಗ್ ಹೈಡ್ರನ್ಸ್ ಆ್ಯಂಡ್ ಸ್ಪ್ರಿಂಕ್ಲರ್ ಸಿಸ್ಟಮ್. ಸ್ಪ್ರಿಂಕ್ಲರ್ ಸಿಸ್ಟಮ್ ಅಂದರೆ ಏನು ಅಂದರೆ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸಲ್ಲಿ ಬರುತ್ತೆ. ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ ಪೈಪ್ ಹೆಂಗೆ ಕ್ರಿಯೇಟ್ ಮಾಡೋದಂದರೆ, ಈಗ ಮಾಲ್ಸಲ್ಲಿ ನೋಡಿದ್ರೆ 3rd ಫ್ಲೋರ್ 4th ಫ್ಲೋರಲ್ಲಿ ಏನಾದರೂ ಫೈರ್ ಆದ್ರೂ ಸೆಕ್ಯೂರಿಟಿಗೆ ವಿಸಿಬಲ್ ಆಗಬೇಕು ಅದು. ಸೊ ಆ ಪರ್ಪಸ್ಗೋಸ್ಕರ ಏನು ಕ್ರಿಯೇಟ್ ಮಾಡ್ತಾರೆ ಅಂದರೆ ಸ್ಪ್ರಿಂಕ್ಲರ್ಸ್ಲ ಕ್ರಿಯೇಟ್ ಮಾಡ್ತಾರೆ. ಆ ಸ್ಪ್ರಿಂಕ್ಲರ್ಸ್ ಏನು ತೋರಿಸುತ್ತೆ ಅಂದರೆ ಒಂದು ಸ್ಮೋಕ್ ಬರುತ್ತೆ, ಆವಾಗ ಅವ್ರಿಗೆ ಓಕೆ 3rd ಫ್ಲೋರಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಸೇಫ್ಟಿ ಪರ್ಪಸ್ಗೋಸ್ಕರ ಫೈರ್ ಫೈಟಿಂಗ್ ಪೈಪ್ಸ್ನು ಕ್ರಿಯೇಟ್ ಮಾಡ್ತೀವಿ. ಓಕೆನಾ. ಸೊ ಈಗ ನಾನು ಹೇಳಿದೆ ಅಲ್ವಾ, ಆಫೀಸಸ್ಸು, ಮಾಲ್ಸು, ಹಾಸ್ಪಿಟಲ್ಸ್ ಮಾತ್ರ ಇಲ್ಲ, ದೊಡ್ಡದು ಹೋಟೆಲ್ಸಲ್ಲೂ ನಮಗೆ ಯಾವುದು ಬೇಕು, HVAC ಸಿಸ್ಟಮ್ ಬೇಕು. ಯಾಕಂದರೆ ನಾಟ್ ಓನ್ಲಿ ಫಾರ್ ಏರ್ ಕಂಡೀಷನಿಂಗ್, ಎಕ್ಸಾಸ್ಟ್ ಫ್ಯಾನ್. ಸೊ ಕಿಚನಲ್ಲಿ ಏನು ಮಾಡ್ತಾರೆ, ದೊಡ್ಡದು ಚಿಮ್ನೀಸ್ ಎಲ್ಲ ಹಾಕ್ತಾರೆ, ಅದು ಹಾಟ್ ಏರೆಲ್ಲ ಹೊರಗಡೆ ಹೋಗ್ಬೇಕಲ್ವ, ಆ ಪರ್ಪಸ್ಗೋಸ್ಕರ ಎಲ್ಲನೂ HVAC ಸಿಸ್ಟಮ್ ಕ್ರಿಯೇಟ್ ಮಾಡ್ತಾರೆ. ಹೋಟೆಲಲ್ಲೂ HVAC ಸಿಸ್ಟಮ್ ಕ್ರಿಯೇಟ್ ಮಾಡ್ತಾರೆ. ಸೊ ಇದನ್ನೇ ರಿವಿಟ್ MEP ಸ್ಟೂಡೆಂಟ್ಸ್ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಇದು ತುಂಬ ಯೂಸ್ ಆಗುತ್ತಂತ ಹೇಳ್ತೀನಿ. ರಿವಿಟ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್. ಸೊ ಮೆಕ್ಯಾನಿಕಲ್ ಮಾತ್ರ ನೀವು ತೊಗೊತೀರಾ ಅಂದ್ರೂ ಮೆಕ್ಯಾನಿಕಲ್ ಆ್ಯಂಡ್ ಪ್ಲಂಬಿಂಗ್ನೇ ಕವರ್ ಮಾಡೋಕ್ಕಾಗತ್ತೆ. ಯಾಕಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರೋರು ಮತ್ತು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರೋರು ಇಬ್ಬರೂ BIM ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೋದು. ಥ್ಯಾಂಕ್ ಯು.